ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಲೇ ವಿಟ್ಲ ವಿಟ್ಲ ವಿಟ್ಲ. ಜಗತ್ತಿನ ಮೂಲ ಮೂಲೆಗಳನ್ನು ತಿರುಗಾಡ್ಕೊಂಡು ಬಂದು ನಮ್ಮ ತವ್ರ ಮನೆಗೆ ಕಾಲಿಟ್ರೆ ಅಲ್ಲಿ ಸಿಗೋಂತ ನೆಮ್ಮದಿ ಸಂತೋಷ ಇನ್ನೆಲ್ಲ ಸಿಗಲ್ಲ. ನಮ್ ಮನೆಯವರೆಲ್ಲ ಊರಿಗೆ ಮುಂಚೆ ರೆಡಿಯಾಗಿ ನಿಂತ್ಕೊಂಡಿದ್ರಲ್ಲ, ಎಲ್ಲ ಹೋದ್ರು? ಎಲ್ಲ ಹೋದ್ರು? ಏ ಸಿಲ್ಲಿ ಮಲ್ಲಿ ಸಿಲ್ಲಿ ಮಲ್ಲಿ ಸಿಲ್ಲಿ ಮಲ್ಲಿ ವಾವ್ ವಾವ್, ಸಿಲ್ಲಿ ಮಲ್ಲಿ ಎಲ್ರು ಇಲ್ಲಿ ಸಿಲ್ಲಿ ಸಿಲ್ಲಿ ವಾವ್ ವಾವ್, ಸಿಲ್ಲಿ ಲಲ್ಲಿ ಸಿಲ್ಲಿ ಸಿಲ್ಲಿ. ನಾವು ನೆಮ್ಮದಿ ಆಗಿರ್ಬೇಕು ಅಂದ್ರೆ, ಸದಾ ಹಸನ್ಮುಖಿ ಆಗಿರ್ಬೇಕು ಅಂದ್ರೆ, ನಗನಗ್ತ ಬಾಳ್ವೆ ಮಾಡ್ಬೇಕು ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಮಜಾ ಭಾರತಕ್ಕಿಂತ ಬೇರೆ ಜಾಗ ಬೇಕಾ? ನೋಡ್ತಾ ಇದ್ಯಾ ಮಂಗ್ ಮಂಗಂಗೆ? ವಿಶಾಲು, ದೇವಸ್ಥಾನಕ್ಕೆ ಬಂದ್ಮೇಲೆ ದೇವ್ರಿಗೆ ಆರತಿ ಮಾಡೋದ್ ಬೇಡವೇನೆ? ಹೌದು, ಆದ್ರೆ ದೇವ್ರು ಎಲ್ಲಿ ಕಾಣಿಸ್ತಾನೆ ಇಲ್ಲ. ವಿಶಾಲು, ಕಾಣದೇ ಇರೋ ದೇವ್ರಿಗೆ ನಾವು ಕೈ ಎತ್ತಿ ಗಣ 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 ಅಂತ ಗಂಟೆ ಬಡಿದು ಪೂಜೆ ಮಾಡ್ತೀವಿ. ಇಲ್ಲಿ ನೋಡು, ಕಣ್ಣಿಗೆ ಕಾಣಂತ ಎರಡು ದೇವರುಗಳು ಯಾವಾಗ್ಲೂ ಸದಾ ನಮ್ಮ ಹುಡುಗರು ಚೆನ್ನಾಗಿ ಬಾಳ್ಬೇಕು, ಸದಾ ಏಳ್ಗೆ ಹೊಂದ್ಬೇಕು ಅಂತ ಬಯಸೋ 4 ಕಣ್ಗಳು ಇಲ್ಲಿ ಕೂತಿದ್ದಾವ ನೋಡು, ಅವ್ರಿಗೆ ಪೂಜೆ ಮಾಡಬೇಕು ಬಾ. ವಿಶಾಲು, ಇನ್ಮೇಲೆ ನಾವು ಸದಾ ಇಲ್ಲಿಗೆ ಬರ್ತಿರೋಣ. ಆ ಕೆಲ್ಸದವಳು ಎಣ್ಣೆಮ್ಲು ಯಾವಾಗ್ಲೂ ಅವಳು ಮಾಡಿರೋ ತಿಂಡಿ ತಿನ್ 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 ನಾಲ್ಗೆ ಜಡ್ಡಿ ಹಿಡ್ದೋಗಿದೆ. ಅವಾಗ ಮಜಾ ಭಾರತಕ್ಕೆ ಬರ್ತಿರೋಣ. ಒಳ್ಳೊಳ್ಳೆ ಊಟ ಸಿಗುತ್ತೆ, ಜೊತೆಗೆ ಆರತಿ ಹತ್ರ ಕಣ್ಕಂತೆ ದುಡ್ಡು ಸಿಗುತ್ತೆ. ರಂಗನಾಥ್ ಅವ್ರೆ, ನೀವ್ ಯಾವಾಗ್ಲೂ ಬರೀ ಬಿಟ್ಟಿ ಊಟ ತಿನ್ನೋದ್ರಲ್ಲೇ ಇರ್ತೀರಲ್ಲ, ನಿಮ್ಗೇನು ಬೇರೆ ಕೆಲ್ಸ ಇಲ್ವಾ? ಊಟ ಅಂತಿದ್ದಂಗೆ ನನಗ್ ನಾನ್ ಬರ್ತಿರೋ ಕತೆ ನೆನ್ಪಾಗ್ತಿದಿಲ್ಲಪ್ಪ. ಕತೆ ಟೈಟಲು ತಟ್ಟೆ ಊಟ ಅಲ್ಲ ಬಿಟ್ಟಿ ಊಟ. ರೇ ಡಾಕ್ಟ್ರೆ, ನೋಡಿ ಗುರು ಸರ್ನ ದೇವ್ರು ಅಂತ ಒಂದ್ಸರಿ ಪೂಜೆ ಮಾಡಿದ್ಕೆ ಕಂತೆಗಟ್ಲೆ ದುಡ್ಡು ಹಂಗೆ ತಟ್ಟೆಗೆ ಚಮಕ್ ಅಂತ ಎಸ್ಬಿಟ್ರು. ನನ್ಗನ್ಸುತ್ತೆ ಮುಂದಿನ ಜನ್ಮ ಅಂತ ನನಗಿದ್ರೆ ಗುರು ಸರ್ ಹಾಕೋ ಟ್ಯೂನ್ ಆಗಿರ್ಬೇಕು, ಇಲ್ಲ ಅವ್ರ ಆಫೀಸ್ಗೆ ಪ್ಯೂನ್ ಆಗಿರ್ಬೇಕು. ನಿಮ್ಮ ಹತ್ರ ಕಾಂಪೌಂಡರ್ ಆಗಿ ಇಷ್ಟು ವರ್ಷ ಆಯ್ತು ನೋಡಪ್ಪ. ಕೋತಿಗಳಿಂದ ಮನುಷ್ಯ ಆದ್ಮೇಲೆ ಹಣಕ್ಕೆ ಆಸೆ ಪಡಬಾರ್ದು ಕಣಪ್ಪ, ಋಣ ಇರ್ಬೇಕು. ನೀನು ನನ್ನ ಸಂಬಳ ಬೋನಸ್ ಕೊಡಿ ಕೊಡಿ ಅಂತ ಕೇಳ್ತಾನೆ ಇರ್ಬೇಕು, ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಇರ್ಬೇಕು. ಅದೇ ನಿಜವಾದ ಜೀವನ. ನನಗೆ ಈಗ ಗೊತ್ತಾಗ್ತಾ ಇದೆ ನೀವು 11 ವರ್ಷ 11 ದಿನ ಯಾಕೆ MBBS ಮಾಡಿದ್ರಿ ಅಂತ. ತಟ್ಟೆ ಬಿಡುವ ಮಾತಾಡೋ ಚೆನ್ನಾಗಿರಲ್ಲ. ಡಾಕ್ಟರ್ ವಿಠಲ್ ರಾವ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಹಲೋ ಮುರುಡಿ, ಯಾಕೆ ಬರೀ ಡಾಕ್ಟರ್ ಮಾತ್ರ ಕಾಣದ, ಈ ಬಳಂಗ್ ರಂಗ ಕಾಣಲ್ವಾ? ಇಂಜಿನ್ ಬಂದ್ಮೇಲೆ ಟ್ರೈನ್ ಬರ್ದೇ ಇರುತ್ತಾ, ಗಾಳಿ ಪಟ ಅಂದ್ಮೇಲೆ ಬಾಲಂಗೋಚಿ ಇರದೇ ಇರುತ್ತಾ. ವಿಠಲ್ ರಾವ್ ಇದ್ದ ಕಡೆ ನೀವೆಲ್ಲ ಕರೆದೇ ಇದ್ರು ಬರ್ದೇ ಬರ್ತೀರಲ್ವಾ? ಎನಿವೆ, ಎಲ್ರು ಬಂದಿದ್ರ, ವೆಲ್ಕಮ್ ಟು ಮಜಾ ಭಾರತ. ಈ ವಾರ ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಜಾ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಫಸ್ಟ್ ಸ್ಕಿಟ್ ನ ನೋಡ್ಕೊಂಬೋಣ ಬನ್ನಿ. ಇನ್ಮೇಲೆ ಲವ್ ಮಾಡಲ್ಲ, ಬಿಟ್ಬಿಡಪ್ಪ. ಅಪ್ಪ, ಇನ್ಯಾವತ್ತೂ ಲವ್ ಮಾಡಲ್ಲ, ಬಿಟ್ಬಿಡಪ್ಪ. ತಪ್ಪ, ಯಾವ ಹುಡುಗಿನ ನೋಡಲ್ಲ ಅಪ್ಪ. ಅಪ್ಪ ಅಪ್ಪ, ಇನ್ಯಾವ ಹುಡುಗನು ಕಣ್ಣೆತ್ತು ನೋಡಲ್ಲ, ಬಿಟ್ಬಿಡಪ್ಪ. ಅಯ್ಯೋ ನೋಡಲ್ಲ ಕಣಪ್ಪ, ಇನ್ಯಾವ ಹುಡುಗಿನೂ ನೋಡಲ್ಲ. ಹಲೋ ಹಲೋ, ಮಾನ್ಸ ಮಾನ್ಸ, ನಾ ಅಳ್ತಾ ಇದ್ರೆ ನೀನ್ಯಾಕೆ ನಗ್ತಾ ಇದೀಯಾ? ಚಿಲ್ಲರ್, ನಾನು ಅಳ್ತಾ ಇದ್ದೀನಿ. ಮಾನ್ಸ, ಎಲ್ಲೇ ಹೋಗಿದ್ದೆ? ನಾನೆಲ್ಲಿ, ನೀನೆಲ್ಲ ಹೋಗಿದ್ಯಾ? ಚಿನ್ನ, ನೀನ್ ಕಾಲ್ ಮಾಡಿಲ್ಲ ಅಂತ ನನ್ಗೆ ಎಷ್ಟು ಕಾಲ್ ನೋವಾಗಿತ್ತು ಗೊತ್ತಾ? ನಾನ್ ಕಾಲ್ ಮಾಡಿಲ್ಲ ಅಂದ್ರೆ ನಿನ್ ಕಾಲ್ ನೋವು ಬರುತ್ತಾ? ಹ್ಞೂ ಚಿನ್ನ, ನೀನ್ ಕಾಲ್ ಮಾಡಿಲ್ಲ ಅಂದ್ರೆ ನನ್ ಕಾಲ್ ನೋವಾಗುತ್ತೆ, ಮೆಸೇಜ್ ಮಾಡಿಲ್ಲ ಅಂದ್ರೆ ಮೈ ಕೈ ನೋವಾಗುತ್ತೆ. ಚಿಲ್ಲರ್ ಚಿಲ್ಲರ್ ಚಿಲ್ಲರ್, ಯಾಕೋ ನನ್ ಮೇಲೆ ನಿನ್ಗೆ ಅಷ್ಟೊಂದು ಪ್ರೀತಿ. ನಿನ್ ಪ್ರೀತಿ ಮಾಡ್ದೆ ಪ್ರೀತಿ ಮಾಡಕ್ಕಾಗತ್ತೇನೆ? ಚಿಲ್ಲರ್, ಆದ್ರೆ ನಮ್ ಪ್ರೀತಿ ವಿಷಯ ನಮ್ ಮನೇಲಿ ಗೊತ್ತಾಗಿ ನನ್ನನ್ನ ಹೌಸ್ ಅರೆಸ್ಟ್ ಮಾಡಿದ್ದಾರೆ. ಚಿನ್ನ, ನಮ್ ಲವ್ ವಿಷಯ ನಮ್ ಮನೇಲಿ ಗೊತ್ತಾಗಿ ನನ್ನ ಬಾತ್ರೂಮ್ ಅರೆಸ್ಟ್ ಮಾಡಿದ್ದಾರೆ ಕಣೆ. ಬಾತ್ರೂಮ್ ಅರೆಸ್ಟ್? ಹ್ಞೂ ಕಣೆ. ಮತ್ತೆ ಊಟ ತಿಂಡಿಗೆಲ್ಲ ಏನೋ ಮಾಡ್ತಿದ್ಯಾ? ಅಲ್ಲೇ ಇರುತ್ತಲ್ಲ, ಏನು?
ಅಲ್ಲೇ ಕಿಟಕಿಲಿ ಇಟ್ಟಿರ್ತಾರೆ ಕಣೆ ಮಾಂಸ. ನಾನ್ ತಿನ್ನೋದು ಅಲ್ಲೇ, ಮಲ್ಗೋದು ಅಲ್ಲೇ ಕಣೆ. ಚಿಲ್ಲರ್, ನೀನ್ ಮಿಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ಕಣೋ. ನನ್ಗೂ ನೀನ್ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಚಿನ್ನ. ಅಕಸ್ಮಾತ್ ನೀನ್ ಕಳ್ದೋಗ್ಬಿಟ್ರೆ ಮತ್ತೆ ಹೊಸ ಹುಡುಗಿರ್ನ ಹುಡುಕ್ಬೇಕು, ಅವ್ರ ಹಿಂದೆ ನಾಯಿ ತರ ಅಲಿಬೇಕು, ಲವ್ ಮಾಡಿ ಅಂತ ಕಾಲ್ ಬಿಡ್ಬೇಕು. ಅಷ್ಟೊಂದ್ ಪೇಷನ್ಸ್ ಈ ಚಿಲ್ಲರ್ಗಿಲ್ಲ ಕಣೆ. ಇದೆಲ್ಲ ನಿನಗ್ ರೂಢಿ ಇದೆಯಲ್ಲೋ ಮಾಂಸ. ಬಟ್ ಈಗ ಹಳೆ ಚಿಲ್ಲರ್ ಇಲ್ಲ ಕಣೆ. ಚಿಲ್ಲರ್ ಏನಿದ್ರು ನಿನಗ್ ಮಾತ್ರ. ಈಗ ನನ್ ರೂಢಿನೂ ನೀನೆ, ಈ ನನ್ ಬಾಡಿನೂ ನೀನೆ. ಮಾಂಸ, ನಮ್ಮ ಅಪ್ಪ ನನಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾನೆ ಕಣೆ. ಚಿಲ್ಲರ್, ನಮ್ಮಪ್ಪನು ನನ್ಗೆ ಬೇರೆ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಮಾಡಿದಾನೆ. ಬಟ್ ಐ ವಾಂಟ್ ಯು ಮಾನಸ. ಐ ಮಿಸ್ ಯು ಚಿಲ್ಲರ್. ಐ ಮಿಸ್ ಯು ಟೂ. ಐ ಮಿಸ್ ಯು ತ್ರೀ. ಯಾಕೆ ಮೈಕ್ ಹಾಕೋ ಹುಡುಗಿ ಲವ್ ಮಾಡ್ತೀಯ? ಹಲೋ ಹಲೋ, ಯಾಕೆ ಅಂಕಲ್ ಏನಾಯ್ತು? ಹುಡುಗಿ ಮಾತಾಡ್ತೀನಿ ಲಕ್ಕಣ. ಮದ್ವೆ ಫಿಕ್ಸ್ ಆಗೈತೆ. ಮದ್ವೆ ಆಗಿರೋ ಆಂಟಿ ಬೇಕೇನೋ ನಿನ್ಗೆ? ಚೊಲ್ ನನ್ನ ಮಗನೇ, ಅವ್ನು ಹೇಳೋದು ಪೂರ್ತಿಯ ಕೇಳೋ. ಅರ್ಥ ಆಯ್ತು, ಹೇಳಿ ಅಂಕಲ್. ನಾನೊಂದು ಹುಡುಗಿನ ಗೊತ್ತಾಯ್ತು. ಬಾಯ್ಲೆ, ನಾನೊಂದು ಹುಡುಗಿ ನೋಡಿದೀನಿ. ಗೊತ್ತಾಯ್ತು ಅಂಕಲ್. ಮೈಕ್ ಹಾಕೋ. ನಿನ್ನ ಕಾಟನ್ನ ತಡ್ಕೊಳಕ್ ಆಗ್ದೆ ನಿಮ್ಮ ಅಪ್ಪ ಇಟ್ಟುದಾಗ್ಬಿಟ್ಟು ಕಣ. ಜೋಲ್ ಜಗ, ನೀನ್ ನನ್ ಫ್ರೆಂಡ್ ತಾನೆ? ಹೌದು, ನನ್ ಫ್ರೆಂಡ್ ಆಗಿ ನನಗೊಂದು ಹೆಲ್ಪ್ ಮಾಡ್ತೀಯಾ? ನೋಡು ಮಗ, ಎಣ್ಣೆ ಇವೆರಡು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು ಮಾಡ್ತೀನಿ. ನಿನ್ನ ಹತ್ರ ಇವೆರಡು ಬಿಟ್ಟು ಬೇರೆ ಏನ್ ಕೇಳಕ್ ಆಗುತ್ತೆ? ಜಗ್ಗ, ನನಗ ಅವಳು ಬೇಕು. ಆಗಲ್ಲ ಕಣ, ನನಗ ಅವಳು ಬೇಕು. ಆಗಲ್ಲ ಅಂದ್ರೆ ನಿನ್ ಜೊಲ್ ಮೇಲಾಣೆ. ಜೊಲ್ಲಲ್ಲಿ ನನ್ನನ್ನ ಕಟ್ಟಾಕ್ಬಿಟ್ಟಲ್ಲೋ. ಓಕೆ, ಹಾಳಾಗೋಗಿ. ಯಾರು ಬೇಕು? ಅವಳು ಬೇಕಾ? ಅವಳು. ಇವಳು ಬೇಕಾ? ಇವಳು ಬೇಕಾ? ಅವಳು ಬೇಕು, ಇವಳು ಬೇಕು. ಎಲ್ಲಾ ಹುಡುಗಿರು ನನ್ಗೆ ಬೇಕು ಅನ್ನಕ್ಕೆ ನಾನು ಜೊಲ್ ಜಗ್ಗ ಅಲ್ಲ ಕಣೋ. ಚಿಲ್ಲರ್ ಬ್ರ್ಯಾಂಡ್, ಕಲಿಯುಗದ ಶ್ರೀರಾಮಚಂದ್ರ. ಚಿಲ್ಲರ್ಗೆ ಯಾವತ್ತಿದ್ರು ಒಬ್ಳೆ ಹುಡುಗಿ ಕಣೋ. ಸಾಕಾದಾಗೈತ್ ಕಾಮಿಡಿ. ಒಳಗಡೆ ಬಿದ್ ನಗಣ ಬಾ. ಜಗ್ಗ, ಬರಲ್ಲ ಜಗ್ಗ. ಲೇ, ನೀನ್ ಮದುವೆ ನಿಲ್ಲಿಸ್ಬೇಕು ಅಷ್ಟೇ ತಾನೆ? ನಿಲ್ಲಿಸ್ತೀನಿ ಬಿಡ, ತಲೆ ಕೆಡಿಸ್ಕೊಂಬೇಡ. ಈ ತರ ಐಡಿಯಾ ಕೊಡಕ್ಕೆ ನೀನ್ ಜೊತೆಲಿ ಇರ್ಬೇಕು ಅಂತೀನಿ ಕಣ. ಎಷ್ಟೊತ್ತು ಎಲ್ಲೋಗಿದ್ದು? ಸುಸು ಮನೆಗೆ ಹೋಗಿದ್ದ. ಸುಸು ಅಂತೀಯ, ಸುಮಿತ್ರನ್ ಮನೆಗೆ ಹೋಗಿದ್ದೆ. ಗೊತ್ತಾಗ್ಬಿಡ್ತಾ? ನಾನ್ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಲವ್ ಮಾಡ್ಲಿಲ್ಲ, ಲವ್ ಮ್ಯಾರೇಜು ಆಗ್ಲಿಲ್ಲ. ಆದ್ರೆ ನನ್ ಮಗಳು ಯಾವನ್ನೋ ಲವ್ ಮಾಡ್ತಿದ್ದಾಳಂತೆ. ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಹಠ ಹಿಡಿದು ಕೂತಾಳು. ಅದಕ್ಕೆ ನಾನು ಈ ಗಿಡಕ್ಕೆ ನ್ಯಾಣ ಹಾಕೊಂಡ್ ಸಾಯ್ತೀನಿ. ಈ ಗಿಡ ಮುಂದೆ ಬೆಳೆದು ದೊಡ್ಡದಾದ್ಮೇಲೆ ಸಾಯ್ತೀನಿ. ಅಷ್ಟರಲ್ಲಿ ನನ್ನ ಮಗಳಿಗೆ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ. ಮಗಳೇ. ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಎಲ್ಲಿದ್ಯೋ? ಈ ಕಡೆ ತಿರುಗು. ಅಪ್ಪ ಇಲ್ಲ, ಅಪ್ಪ ಹೊಡಿಬೇಡಪ್ಪ. ನನ್ನ ಕಣ್ ಮುಂದೆ ಬೇರೆ ಹುಡುಗನ್ ಜೊತೆ ಮಾತಾಡ್ತೀಯಾನೆ? ಇವತ್ತಿನ ಬಿಡಲ್ಲ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹೊಡಿಬೇಡಿ ಅಂಕಲ್, ಹೊಡಿಬೇಡಿ ಅಂಕಲ್, ಹೊಡಿಬೇಡಿ. ಅವಳು ಅಲ್ಲಿದ್ದಾಳೆ, ನೀ ಏನ್ ಇಲ್ಲಿ ಬಂದು ಹೇಳೋದು? ಸೆಂಟರ್ ಕ್ಯಾಮ್ರಾ ಇದೆಯಲ್ಲ, ಅದು ನಮ್ಮನ್ನ ಬಹಳ ಫೋಕಸ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀನಿ. ನಿನ್ ಪರ್ಫಾರ್ಮೆನ್ಸ್ ನನಗ್ ಗೊತ್ತಿಲ್ವಾ? ನೀ ಮಾಡದೇ ಇರೋ ಪಂಚ್ ಅಲ್ಲ, ಅಲ್ಲಿ ಗ್ರಾಫಿಕ್ಸ್ ಅಲ್ಲಿ ಪಂಚ್ ಮಾಡ್ತವ್ರೆ. ನಿನ್ ಪರ್ಫಾರ್ಮೆನ್ಸ್ ಅಂತ ಅವಳು ನೋಡು. ಮದ್ವೆ ಮಾಡ್ಕೊ ಅಂದ್ರೆ ಒಪ್ತಿಲ್ಲ. ಅಯ್ಯೋ, ಅರ್ಜೆಂಟ್ ಆಗಿ ನನಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ ಅಂಕಲ್? ಮುಂಚೆನೆ ಹೇಳಿದ್ರೆ ನಾನೇ ಮದ್ವೆ ಆಗ್ತಿದ್ನಪ್ಪ. ಅವಳು ಲವ್ ಮ್ಯಾರೇಜ್ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದಾಳೆ. ಬೇರೆ ಹುಡುಗನ? ಸರಿ ಇರಿ, ನಾನು ಮಾತಾಡ್ತೀನಿ ರೀ. ಹೋಗ್ ಅಮ್ಮ. ಮಾಂಸ ಇಲ್ಲ ಕಣೋ. ಇಲ್ಲೇ ಇದ್ರು ಮಾಂಸ ಇಲ್ಲ ಅಂತ ಹೇಳ್ತೇನೆ. ನೀವು ಕೂಲ್ ಆಗಿರಿ ಅಂಕಲ್, ನಾನು ಮಾತಾಡ್ತೀನಿ ಆಯ್ತಾ? ಕೂಲ್ ಆಗಿದ್ದೀರ ತಾನೆ?
ಹೇಳ್ ಮನ್ಸ. ಇಲ್ಲ ಪಾಟೀಲ್, ನನಗೆ ಈ ಮದ್ವೆ ಇಷ್ಟ ಇಲ್ಲ. ನನಗೂ ಗೊತ್ತು ಇವಳು ನನ್ ಮೇಲೆ ಒಂದ್ ಕಣ್ಣು ಇಟ್ಟಿದ್ದಾಳೆ ಅಂತ. ಬಿಟ್ಟ ಅಂದ್ರೆ ಹಂಗೆ ತಲೆ ಮೇಲೆ ಕೂದಲು ಬಂದ್ಬಿಡ್ಬೇಕು. ಓಡಿ ಬಿಡು 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 ಬರ್ಲಿ ಬರ್ಲಿ. ನಾನ್ ಬೇರೆ ಹುಡುಗನ ಇಷ್ಟಪಡ್ತಿದ್ದೀನಿ ಕಣೋ. ನೀವು ಕೂಲ್ ಆಗಿ ಅಂಕಲ್, ಹೇಳು ಮಾತ್ರ ಅವಳಿಗೆ. ಅಪ್ಪ ಹೇಳ್ತೀನಿ ರೀ ಅಂಕಲ್. ಅಬ್ಬ ನಿಮ್ಮ ಅಪ್ಪ ಒಳಗಡೆ ಹೋಗ್ಬಿಟ್ಟ. ಏನಾದ್ರೂ ಐಡಿಯಾ ಕೊಡೋ ಪಾಟೀಲ್. ಅದೇ ಕೊಡ್ತೀನಿ ಇರು. ನಾವಿಬ್ರು ಒಳಗಡೆ ಹೋಗೋಣ ಬಾ. ಏನ ಅಂದ್ರೆ ಒಳಗಡೆ ಮದ್ವೆ ಕ್ಯಾನ್ಸಲ್ ಮಾಡಕ್ಕೆ ಪ್ಲಾನ್ ಹೇಳ್ತೀನಿ, ಹೋಗಂಬಾ ಅಂದೆ. ನನ್ ಕರ್ಮ, ಇವನ ಹತ್ರ ಪ್ಲಾನ್ ಕೇಳ್ಬೇಕು ನಾನು. ಹೇಳ್ತೀನಿ ಬಾಡರ್, ನಿಂಗೆ ಏನ್ ತಲೆ ಕೆಡ್ಸ್ಕೊಬೇಡ. ಜಗದೀಶ್ ಕುಮಾರ್. ಎಸ್ ಸರ್. ಅವನಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀನಿ. ಹಾ. ಹುಡುಗಿ ಊರು ಬಹಳ ದೂರ ಇದೆ, ನಿಧಾನ ಕರ್ಕೊಂಬ. ಬಹಳ ದೂರ ಇದೆ ಅಂತಂದ್ರೆ ಗಾಡಿ ವ್ಯವಸ್ಥೆ ಮಾಡ್ಬೇಕಲ್ವಾ? ಬ್ರಿಲಿಯಂಟ್. ಒಂದ್ ನಿಮಿಷ ಇರು. ಬಾಯ್ಲಿ. ಅಂಕಲ್, ಇದೇ ಹುಡುಗಿ ಊರು, ಕರ್ಕೊಂಬ ಅವನ್ನ. ಬೀಗ್ರೆ ಬೀಗ್ರೆ ಚೆನ್ನಾಗಿದ್ದಾರೆ ಬೀಗ್ರೆ. ಚೆನ್ನಾಗಿದ್ದಾರೆ ಬೀಗ್ರೆ. ಅಪ್ಪಾಜಿ ಯಾಕೆ ಹೊಡೆದಾಡ್ತೀರ ಅಪ್ಪಾಜಿ? ನಾವು ಹೊಡೆದಾಡ್ತಿಲ್ಲ ಕಣ. ಫಸ್ಟ್ ಟೈಮ್ ಬೀಗ್ರು ಸಿಕ್ಕರೆ ಇದೇ ಸಂಪ್ರದಾಯ, ಹೊಡೆದಾಡೋದು. ಬೀಗ್ರೆ ಚೆನ್ನಾಗಿದೆ ಅಂಕಲ್, ಸುಮ್ಮನೆ ಯಾಕೆ? ಹುಡುಗಿ ಕರ್ಸಿ ಬೀಗ್ರೆ. ಕರೆಸ್ತೀನಿ. ಕರ್ಸಿ ಬೀಗ್ರೆ. ಲಗುನ ಕರ್ಸಿ ಬೀಗ್ರೆ. ಕರೆಸ್ತೀನಿರಾ? ಕರೆಸ್ತಾರ ಬಾ ಅಪ್ಪಾಜಿ. ಮಗಳು ಮಾನಸ ಕುಣಿತ 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 ಬಾಮ್ಮ. ಯಪ್ಪ, ಹುಡುಗಿ 1.5 kg ಮೇಕಪ್ ಹಾಕ ಬಂದು ನೋಡು ನೋಡು. ನೋಡಲ್ಲ ಕಣ. ಚೆನ್ನಾಗ ಅವಳು ನೋಡಲ್ಲ. ಲೈ ರಾಘವೇಂದ್ರ ಲೇಡಿ ಗೆಟಪ್ ಅಲ್ಲಿ ಬಂದ್ರೆ ಜೋಲ್ ಸುರಿಸ್ತೀಯ ನಾಯಿ. ಏನ್ ಅವಳು ಚೆನ್ನಾಗಿದ್ದಾಳ ಅಂದ್ರೆ ನಾ ನಂಬ್ತೇನ? ಮಾನ್ಸ ಹುಡುಗನ್ ನೋಡಿ, ಹೀರೋ 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 ಇದ್ದಂಗಿದ್ದಾನೆ. ನೀನ್ ಏನ್ ಹೇಳಿದ್ರು ಸರಿ, ನಾನ್ ನೋಡಲ್ಲ. ಹೋಗ್ಲಿ ಬಿಡು, ನನ್ನಾದ್ರೂ ನೋಡು. ನನ್ನಂದ್ರೂ ನೋಡ್ತಾಳೆ ಇವಳು. ಇವಳಿಗೂ ನಾನೇ ಬೇಕು, ಇವಳಿಗೂ ನಾನೇ ಬೇಕು, ಇವಳಿಗೂ ನಾನೇ ಬೇಕು. ನಾನು ಒಬ್ಳೆ ಹೆಂಗ್ ಮೇಂಟೈನ್ ಮಾಡ್ಲಿಯಾ? ಎಲ್ರದ್ದು ನನ್ನ ಮೇಲೆನೆ ಕಣ್ಣು. ಹೋಗ ಅಂಕಲ್ ಹೇಳೋದ್ ಕೇಳಿ. ಆ ಕಡೆ ಆಟ ಆಡ್ಕೋ ಹೋಗು. ಹೋಗ್ ಆಟ ಆಡ್ಕೋ ಹೋಗು. ಮುಂಚೆಲಿ ನೋಡು ಹೋಗ. ಅಳಿಯಂದ್ರು ಬಂದಿದ್ದಾರೆ, ತಿರುಗಿ ನೋಡ. ಇಲ್ಲೇನ್ ನೋಡ್ತಾ ಇದ್ದ, ಅಲ್ಲಿ ನೋಡು. ನೋವು ನೋವಲ್ಲ ಕಣ ಜಗ್ಗ, ಅವಳು ನೋಡಕ್ ನನಗ್ ನೋವು. ಅವ್ನು ನನ್ನ ಹುಡುಗಿ ಬಿಟ್ರೆ ಬೇರೆ ಯಾವ ಹುಡುಗಿನೂ ಈ ಚಿಲ್ಲರ್ ಕಣ್ಣೆತ್ತಿ ನೋಡಲ್ಲ. ಬಾಬಿ ಹೇಳಿ ಅಂದ್ರೆ ಹೇಳಿ ಕೆರೆ ಮಾವ. ನಾ ಹೇಳ್ತೀರ ಮಾವ ಅಂತ ನಿಮಗೆ ಗೊತ್ತಾಯ್ತು? ನನ್ ಮಗಳಿಂದ ನೀವು ಕಣ್ಣೀರ್ ಹಾಕ್ಬೇಕಾಯ್ತು. ಕಣ್ಣೀರ್ ಒರ್ಸ್ಕೊಳ್ಳಿ. ಎಮೋಷನಲ್ ಆಗಿ ಖರ್ಚು ಕೊಟ್ಬಿಟ್ಟೆ. ಈ ಖರ್ಚು ದುಡ್ಡು ಯಾರು ಕೊಡ್ತಾರೆ? ಮಗಳ ಅಲ್ಲಿ ಖರ್ಚಿಪ್ಪಿದ್ದ ತಗೊಂಡ್ ಬಾ. ಅಪ್ಪ ಅಸಹ್ಯ. ಛೀ, ನೋಡಿ, ನೋಡಲ್ಲ ಅಂತ ಹೇಳಿಲ್ವಾ? ಅಯ್ಯೋ ಅದಲ್ಲ ರೀ, ನಮ್ಮ ಅಪ್ಪನ್ ಖರ್ಚಿಫ್ ಅಂತ ಕೊಡಿ. ತಗೊಳ್ಳಿ. ಈ ಸ್ಮೆಲ್ ಅವಂದೇನಾ? ಅವಂದೇ ಅದು. ನನ್ನ ಹುಡುಗ ಹೇಗೆ ಆ ಮುಸುಡಿ ಆಗಕ್ ಸಾಧ್ಯ? ಛೆ! ಕೊಡಮ್ಮ ಖರ್ಚು. ಅಂಕಲ್ ಈ ಕಡೆ ಬಂದಿದೆ. ಇವ್ರನ್ನ ಹಿಂಗೆ ಬಿಟ್ರೆ ಇವ್ರು ಮಾತಾಡಲ್ಲ. ಇವ್ರು ಏಕಾಂತವಾಗಿ ಬಿಟ್ಬಿಟ್ಟು ನಾವು ಒಳಗಡೆ ಮಾತಾಡೋಣ. ನೋಡಮ್ಮ, ನೀವಿಬ್ರು ಪರ್ಸನಲ್ ಆಗಿ ಮಾತಾಡಿ, ನಾವಿಬ್ರು ಪರ್ಸನಲ್ ಆಗಿ ಮಾತಾಡೋಣ. ಅಂಕಲ್ ಇವ್ರ ತಂಗಿ ಎಲ್ಲೋದ್ರು? ಓಡೋಗಿದ್ದಾಳೆ. ಓಡೋಗ್ಬಿಟ್ಲ ಒಲಿಂಪಿಕ್ ನಲ್ಲಿ. ಬಿಗ್ರೆ ಹೋಗಿ ಕರೀತಿದ್ದಾರೆ ಅವರು. ಪಾಟೀಲ್ ನಾನ್ ಮಾತಾಡಲ್ಲ ಕಣೋ. ಇನ್ನೊಂದ್ಸರಿ ಸ್ಮೆಲ್ ನೋಡ್ಕೊಂಬ. ಅಸಹ್ಯ. ಛೀ! ಛೀ. ನೋಡಿ, ನೋಡಲ್ಲ ಅಂತ ಹೇಳಿಲ್ವಾ? ನಿಮ್ಮನ್ನ ಯಾವ ನಾಯಿ ನೋಡು ಅಂತ್ರಿ? ನಾನ್ ನಿಮ್ಗೊಂದು ಸತ್ಯ ಹೇಳ್ಬೇಕು. ಹೇಳಿ. ಸತ್ಯ,
ನಾನು ನಿಮ್ಗೊಂದ್ ನಿಜ ಹೇಳ್ಬೇಕು. ಹೇಳಿ. ನಿಜ. ಸಖತ್ತಾಗಿ ಜೋಕ್ ಮಾಡ್ತೀರಾ ನೀವು ಸಖತ್ತಾಗಿ ಪಂಚ್ ಮಾಡ್ತೀರಾ. ನೀವು ನಿಮ್ ಕಾಮಿಡಿಗೆ ಇಷ್ಟು ನಿಮ್ ಪಂಚಿಗೆ ಇಷ್ಟು. ರೀ ನಿಮ್ಮನ್ನ ಮದ್ವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮನ್ನ ಯಾವ ನಾಯಿ ಮದುವೆ ಆಗತ್ತೆ? ಗೆಟ್ ಔಟ್. ಮೊದ್ಲು ನೀನ್ ಗೆಟ್ ಔಟ್. ಕೂಗಿ ಕೂಗಿ ಕರೆದರು ನಾನು ಕೇಳಲಿಲ್ಲವೇ, ಒಮ್ಮೆ ಬಂದು ಹೋಗೆ ನೀನು ಕರುಣೆ ಇಲ್ಲವೇ. ಅಂಕಲ್ ಈಗ ಓಡೋಗಿರೋ ಮಗಳು ಎಷ್ಟೊತ್ತು ಬರ್ತಾಳೆ? ಮೆಡಲ್ ಸಿಕ್ಕ ಮೇಲೆ ಬರ್ತಾಳೆ. ಅಯ್ಯೋ ಮೆಡಲ್ ನಾನೇ ತಗೊಡ್ತೀನಿ ಕರ್ಸಿ. ನಿಮ್ಮ ಹತ್ರ ಮೆಡಲ್ ಇಲ್ವಲ್ಲ? ಫೀಲ್ಡ್ ಇದೆ. ಸಿಳ್ಳಾಕ್ಬಿಡ್ತೀನಿ. ಫೀಲ್ಡ್ನೇ ಅಂಕಲ್ ಹೇಳೋದ್ ಕೇಳಿ ಅಂಕಲ್, ಅವಳಿಗೆ ಇಷ್ಟ ಇಲ್ಲ, ಯಾಕೆ ಸುಮ್ಮನೆ ಮದುವೆ ಮಾಡ್ತೀರಾ? ಸುಮ್ನಿರಾ ಅಂಕಲ್, ಪ್ಲೀಸ್ ಸುಮ್ನಿರಾ. ಇವ್ರಿಬ್ರು ಏನೋ ಆಟ ಆಡ್ತಿದ್ದಾರೆ, ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು ಅಂತ. ಆದ್ರೆ ನಾ ಯಾವ್ದಕ್ಕೂ ಬಗ್ಗಲ್ಲ. ಇವತ್ತಿಂದ ಇವತ್ತೇ, ಈಗಿಂದ ಈಗ್ಲೇ ಮದ್ವೆ ಫಿಕ್ಸ್. ನಾನಿಲ್ವೇನಾ? ಯಾಕೆ ತಲೆ ಕಚ್ಕತೆ ಇರ ಮಾನ್ಸ, ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ, ಇರೋ ಮಾಡ್ತೀನಿ. ಏನಾದ್ರೂ ಮಾಡೋ ಮಗಳೇ. ಹಲೋ, ಹೌದಾ? ಹುಡುಗಂಗೆ ಅಷ್ಟೊಂದು ಅಫೇರ್ಸ್ ಇದಾವ? ಏನಾಯ್ತು? ಮದ್ವೆ ಗಂಡಿಗೆ ಸಿಕ್ಕಾಪಟ್ಟೆ ಅಫೇರ್ಸ್ ಇದಾವಂತೆ. ಅದು ಈಗಿನ ಕಾಲದಲ್ಲಿ ಕಾಮನ್. ಈ ವಯಸ್ಸಲ್ಲಿ ನನಗೆ ಎಷ್ಟೊಂದು ಅಫೇರ್ಸ್ ಇದಾವೆ. ಅಂಕಲ್ ಹೇಳೋದನ್ನ ಕೇಳಿ ಅಂಕಲ್. ಅಂಕಲ್ ಅಂಕಲ್ ಹೇಳಿ ಕೇಳಿ ಅಂಕಲ್. ಇಷ್ಟ ಆ ಕಡೆ ಹೋಗಿ ಆಟ ಆಡ್ಕೋ. ಸಿನಿಮಾದಲ್ಲಿ ಮದುವೆ ನಡೀತಿರ್ಬೇಕಾದ್ರೆ ಯಾರಾದ್ರೂ ಬಂದು ನಿಲ್ಸಿ ಅಂತಾರಲ್ಲ, ಹಂಗ ಇಲ್ಲೂ ಯಾರಾದ್ರೂ ಒಬ್ರಾದ್ರೂ ಬಂದು ನಿಲ್ಸಿ ಅಂತ ಅನ್ನಬಾರ್ದ. ನಿಲ್ಸಿ. ಬಂದ 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 ರಣ ಹತ್ತುಗಳ ಬೇಟೆಯಾಡೋ ರಣಬೇಟೆಗಾರ ಬಂದ. ಬಂದೆ. ರಣಬೇಟೆಗಾರ ಅಂತ ಅವಳೆ ನಾಯ್ಡು ಇರತ್ತಂಗದ ನನ್ನ ಮಗ. ನಿಲ್ಲಿಸ್ತೀವಿ, ಮದ್ವೆ ನಿಲ್ಲಿಸ್ತೀವಿ. ಯಾಕೆ? ಕಾರಣ ಏನು? ಅಲ್ಲ ಸರ್, ಅಡ್ಗೆ ಮಾಡಕ್ ಎಲ್ಲಾ ಐಟಮ್ ತಂದು ಕೊಟ್ಟವನೆ, ಕೊತ್ತಂಬರಿ ಸೊಪ್ಪು ತಂದು ಕೊಟ್ಟಿಲ್ಲ. ಕೊತ್ತಂಬರಿ ಸೊಪ್ಪು ತಂದು ಕೊಟ್ಟಿಲ್ವಾ? ಕೊತ್ತಂಬರಿ ಸೊಪ್ಪೆ ತಂದು ಕೊಟ್ಟಿಲ್ಲ ಅಂದ್ರೆ ಯಾವ ಮದ್ವೆ? ಕ್ಯಾನ್ಸಲ್. ಕೊಟ್ಬಿಟ್ರ? ಹೋಗ ಅಡಿಗೆ ಮಾಡಿ ಮೊದ್ಲು. ಅದು ಹೋಗ್ಬಿಟ್ನಲ್ಲ. ಇವನ್ಯಾವನು ಹೀರೋ ತರ ಬಂದ್ ನಾಯಿ ತರ ಹೋಗ್ತಾವನಲ್ಲೋ. ಮದುವೆ ಹೆಂಗೋ ನಿಲ್ಸೋದು? ಬತ್ತೇನೆ ಯಾರು ಮದುವೆ ಹೆಂಗೋ ನಿಲ್ಸೋದು? ಮತ್ತೆ ನಿಲ್ಸೆ. ಬಂದ ರಣಬೇಟೆಯಾಡು ಕರಿ ಕೆಟ್ಟ ಬಂದ. ಯಾಕೆ ನಿಲ್ಸ್ಬೇಕು? ಅಲ್ಲ ಸರ್, ಕ್ಯಾಟ್ರಿಂಗ್ ಬ್ಯಾಲೆನ್ಸ್ ದುಡ್ಡ ಕೊಟ್ಟಿಲ್ಲ. ಕ್ಯಾಟ್ರಿಂಗ್ ಬ್ಯಾಲೆನ್ಸ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಷ್ಟು ಕೊಡ್ಬೇಕು? 15 ರೂಪಾಯಿ. ಜಾಸ್ತಿ ಕೇಳು. 16 ರೂಪಾಯಿ. ಏಯ್ ತಗೊಳ, ಎಲ್ಲ ತಗೊಂಡೋಗ. ಹೋಗ್ ಮೊದ್ಲು ಅಡ್ಗೆ ಮಾಡು. ಜಗ ಮಗ ಏನೋ ಇದು? ಕೊಬ್ಬರಿ ಎಣ್ಣೆ. ಅಂದ್ರೆ ಕೊಬ್ಬರಿ ಎಣ್ಣೆ ಕುಡಿದ್ ನಾನ್ ಸಾಯಿ ಅಂತ ಹೇಳ್ತಾ ಇದೀಯಾ? ಈ ಕೊಬ್ಬರಿ ಎಣ್ಣೆ ನಾಲ್ ಚೆಲ್ತೀನಿ. ಅವಳು ನಡ್ಕ ಬರ್ತಾಳೆ, ಡುಮ್ಮಿ ಅವಳಲ್ವಾ, ನಡ್ಕ ಬಂದ್ ಜಾರ್ ಬಿದ್ದ ತಕ್ಷಣ ಸೊತ್ತೆ ಹೋಗ್ಬಿಡ್ತಾಳೆ, ಮದ್ವೆ ಕ್ಯಾನ್ಸಲ್. ಅದಕ್ಕೆ ಕಡು ನಿಡ್ಬೇಕು ಅನ್ನೋದು. ಜೊಲ್ಲು ಜೊಲ್ಲು ಜೊಲ್ಲು. ಅಂಕಲ್, ಮದ್ವೆನ ಸಾಕಾತಾಗಿ ಮಾಡಿದೀರಾ, ಸಾಕಾತಾಗೆ. ನಿಮ್ದು ಚಲ್ತಿದೆ ನೋಡಿ. ನಮ್ದು ಅದೇ ಅಭ್ಯಾಸ. ಕಂಡಿರಲ್ಲ ಮೇಡಮ್. ಹಲೋ, ಪುರಿ ಉಂಡಿ ಇಲ್ಲಿ. ಹಲೋ, ಏನ್ರಿ? ಸ್ವಲ್ಪ ಆ ಕಡೆ ನಡ್ಕ ಬನ್ನಿ. ನಾನ್ ಬರಲ್ಲ. ನಿನ್ ಕಾಲ್ ನೆಟ್ಕಿದ ನೋಡ್ಬೇಕು, ನಡ್ಕಪ್ಪ. ನಮ್ಮ ಅವು ಶಾಣೆಗೆ ಹೋಗಿ ಒಂದ್ಸರಿ ಹಿಂಗೋಗಿ ಹಿಂಗ್ ಬಂದ್ಬಿಡು. ಈ ಸ್ಪರ್ಶ ಅವಂದೇನಾ? ಅಲ್ಲ, ಸ್ಪರ್ಶ ಸುದೀಪ್ ಅವ್ರದ್ದು. ಇಲ್ಲ, ಇವನು ನನ್ನ ಹುಡುಗ ಆಗಕ್ ಸಾಧ್ಯನೇ ಇಲ್ಲ. ಅವಳೇನಾ? ಒಳ್ಳೆ ಬಾತ್ ಹೋಗಿರೋ ಹೆಣ ಇದ್ದಂಗಿದ ಇವಳು. ನಾನು ಹುಡುಗಿನ ಚಾನ್ಸೇ ಇಲ್ಲ. ಈ ಸ್ಪರ್ಶ ನಂದು ನೋಡಿ. ನಂದಿರ್ಬೇಕು ನೋಡಿ. ಮನ್ಸ ಬೈಲಿ ಬೈಲಿ. ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ, ಬರ್ತೀನಿ. ಚಿಲ್ಲರ್ ಎಲ್ಲೋ ಇದ್ಯಾ? ನನಗೆ ಇಲ್ಲಿ ಬೇರೆ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಒಂದೇ ಒಂದ್ಸಲ ಬಂದು ನನ್ನನ್ನು ಕೂಗು. ಎದ್ದು ಬಾರುವೆ ಚಿತೆಯಿಂದಲೂ. ಮಾನ್ಸ ನೋಡಿ, ಒಂದು ಸೂಪರ್ ಆಗಿರೋ ಐಡಿಯಾ ಸಿಕ್ಕಿದೆ. ಏನು? ಇದ್ರಲ್ಲಿ ಜಾಪಾನ್ ಮಾತ್ರ ಹಾಕಿದ್ದೀನಿ. ಇದನ್ನ ಅವನಿಗೆ ಕುಡಿಸಿದ್ರೆ ಹೊಟ್ಟೆ ನೋವು ಬಂದ್ ಮದ್ವೆ ಕ್ಯಾನ್ಸರ್.
ಸೂಪರ್ ಐಡಿಯಾ ಸೂಪರ್. ಎಕ್ಸ್ಕ್ಯೂಸ್ ಮೀ, ನಂದು ಒಂದು ಎಕ್ಸ್ಕ್ಯೂಸ್ ಮೀ. ಕರ್ಕೊಂಡು ಹೋಗಲು ಅಂದಂಗೆ ಏನಿದು? ಇದು ಮೂತ್ರ, ಗೋಮೂತ್ರ. ಏನಕ್ಕಿದು? ಸಂಪ್ರದಾಯ, ನಮ್ ಕಡೆ ಸಂಪ್ರದಾಯ ಇದೆ, ಹಿಂಗ್ ಕುಡಿಬೇಕು ಅಂತ. ಕುಡೀರಿ ಕುಡೀರಿ. ನೋಡು ಈಗ ನೋಡು, ಅದನ್ನ ಕುಡ್ದವಳೆ. ಕುಡಿದ ತಕ್ಷಣ ಹೊಟ್ಟೆ ಗಳಗಳ 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 ಅಂತ ಬಾತ್ರೂಮ್ ಓಡೋಗ್ಬಿಡ್ತಾಳೆ. ಈಗ ನೋಡ್ಕೊ, 1 2 3. ಚೆಕ್ಕ, ಏನೋ ಇದು ನಂದೇ ಗೇಟ್ ಓಪನ್ ಆಗ್ತಾ ಇದೆ. ಅವಳ್ದಾಗ್ಬೇಕಲ್ಲ, ನಿಂದಂಗಾಯ್ತು? ನಿನ್ಗೇನೈತೆ? ಪಾಟೀಲ್, ನನಗೆ ಲೂಸ್ ಮೋಷನ್ ಆಗತ್ತರ ಇದೆಯಲ್ಲೋ. ನಾನು ಅವನಿಗೆ ಕೊಟ್ಟಿದ್ದಲ್ಲ, ಇವಳಿಗೆ ಹೆಂಗ? ಯಾರು? ಹಲೋ, ಏಯ್ ಬಾತ್ ಹೋಗಿರ ಹೆಣ ಆಚೆ ಬರ್ರೆ. ಡುಮ್ಮಿ ಆಚೆ ಬಾ. ಮಗನೇ, ನೀ ಸತ್ರು ಚಿಂತಿಲ್ಲ, ಸತ್ ಹೆಣಕ್ಕೆ ತಾಳಿ ಕಟ್ಸೋದು ನಾನು. ಕಟ್ಟು, ತಗೋ ತಾಳಿ ಕಟ್ಟು, ಕಟ್ಟು ಕಟ್ಟು, ಇಲ್ಲಾಂದ್ರೆ ನಾನೇ ಕಟ್ಬಿಡ್ತೀನಿ. ಸರ್, ನಿಮ್ಗೊಂದು ಲಾಸ್ಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? 4 ಆಪ್ಷನ್ ಕೊಡಿ. ಅಂಕಲ್, ನಿಮ್ ಮಗಳು ಇಷ್ಟಪಟ್ರೆ ಗೊಂಬೆ ಕೊಡಿಸ್ತೀರಾ? ಅವಳು ಇಷ್ಟಪಟ್ಟಿರೋ ಬಟ್ಟೆ ಕೊಡಿಸ್ತೀರಾ? ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಯಾಕೆ ಅಂಕಲ್ ಮಾಡ್ಸಲ್ಲ ನೀವು? ಅಂಕಲ್, ಅವ್ರಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ದವ್ರಿಗೆ ಮದುವೆ ಮಾಡಿದ್ರೆ ಅದನ್ನ ಸಂಸಾರ ಅನ್ನಲ್ಲ, ಬೇರೆನೆ ಅಂತಾರೆ. ಸೂಪರ್ ಮೈ ಯಂಗ್ ಬಾಯ್ಸ್, ಸೂಪರ್. ಬರೀ ಒಂದೊಂದೇ ಡೈಲಾಗಿಗೆ ನನ್ ಕಣ್ ತೆರೆಸ್ಬಿಟ್ರಿ. ಜಗದೀಶ್ ಕುಮಾರ್ ಸರ್ ಯಾವತ್ತೂ ಒನ್ ಡೈಲಾಗ್ ಎಮೋಷನಲ್ ಆಗಿಲ್ಲ. ನಾನು ಅವನ ಮದ್ವೆ ಮಾಡಿಸ್ತೀನಿ. ಮಾಡಿಸಲ್ಲ ಮಗ, ಮದ್ವೆ ಕ್ಯಾನ್ಸಲ್. ಮದ್ವೆ ಕ್ಯಾನ್ಸಲ್. ಏನು ತಲೆ ಕೆಡ್ಸ್ಕೊಬೇಡ, ನೀ ಇಷ್ಟಪಟ್ಟವನು ಹುಡುಗನ ಜೊತೆನ ಮದುವೆ ಮಾಡಿಸ್ತೀನಿ. ಈ ಮದುವೆ ಕ್ಯಾನ್ಸಲ್ ಕ್ಯಾನ್ಸಲ್. ಮಗ ಮಗ, ಈಗ್ಲಾದ್ರೂ ಒಂದ್ಸಲ ಆ ಡುಮ್ಮಿ ಮುಖ ನೋಡ್ಲ. ಆ ನಾಯಿ ಮುಖ ನೋಡಮ್ಮ ಒಂದ್ಸಾರಿ. ಏನ್ ಹೇಳ್ತಿದ್ದ ನಾವು? ಅಯ್ಯೋ ಮದುವೆ ಕ್ಯಾನ್ಸಲ್ ಆಯ್ತಾ, ಫುಲ್ ಎಂಜಾಯ್ಮೆಂಟ್ ಮಾಡ್ತಾರೆ. ಮದುವೆ ಕ್ಯಾನ್ಸಲ್. ಅಂಕಲ್ ಹೇಳಿ ನಾನೇ ನಿನ್ ಮದ್ವೆ ಕ್ಯಾನ್ಸಲ್ ಮಾಡ್ತಿದ್ದು. ಹೌದಮ್ಮ, ಈ ಮದುವೆ ಕ್ಯಾನ್ಸಲ್. ಅಲ್ಲ, ಮದುವೆ ಕ್ಯಾನ್ಸಲ್ ಆಗಿದ್ರು ಇವ್ರಿಬ್ರು ಯಾಕೆ ಕೈ ಹಿಡ್ಕೊಂಡವ್ರೆ? ಅವರಿಗೆ ಹೊಟ್ಟೆ ನೋವು ಬಂದಿತ್ತಲ್ಲ, ಸುಸ್ತಾಗಿ ಕೈ ಹಿಡ್ದಿದ್ದಾರೆ. ಪ್ರೀತಿಯಾಕೆ ಭೂಮಿ ಮ್ಯಾಲೆ ರಚಿತಾ ಮೇಡಮ್, ಈ ಸ್ಕಿಟ್ ಅಲ್ಲಿ ನನ್ನ ಆಕ್ಟಿಂಗ್ ಹೆಂಗಿತ್ತು ಅಂತ ಕೇಳಕ್ಕಿಂತ ಮುಂಚೆ ಒಂದ್ಲಾ ಮೇಡಮ್, ಸಾಯ್ತಾ ಇದ್ದೀನಿ, ನನ್ ಡಾರ್ಲಿಂಗ್ ಎಲ್ಲಿ, ನನ್ ಚಿನ್ನ ಎಲ್ಲಿ ಅಂತ ಒಂದು ಸಲ ಆ ಕಡೆ ಇದ್ದಾಳೆ ನೋಡೋ ಚಿಲ್ಲರ್ ಅಂತ ಹೇಳ್ಬಾರ್ದ ಮೇಡಮ್? ನಿಮ್ಮ ಪ್ರೀತಿ ಸತ್ಯ ಅಂತ ಆಗಿದ್ರೆ ಸುಮ್ನೆ ಒಂದ್ ಟಚ್ ಅಲ್ಲಿ ಗೊತ್ತಾಗ್ತಿತ್ತು. ಅದೇ ಮೇಡಮ್, ಒಂದಲ್ಲ ಒಂದಿನ ಸೇರ್ತೀವಿ ಅಂತಾನೆ ಎಂಟ್ ಮಾಡಿದ್ವಿ. ಅಂಡ್ ವೆರಿ ನೈಸ್ ಕಾನ್ಸೆಪ್ಟ್, ನಂಗೆ ತುಂಬಾನೇ ಇಷ್ಟ. ಬಟ್ ಲಾಸ್ಟ್ ಅಲ್ಲಿ ಇಬ್ರು ಒಂದಾಗಿದ್ದಿದ್ರೆ ಇನ್ನೂ ತುಂಬಾನೇ ಚೆನ್ನಾಯ್ತು. ಅಂಡ್ ಬಸ್ಸು ತುಂಬಾ ಚೆನ್ನಾಗಿ ಮಾಡ್ದೆ, ನಂಗೆ ಬಸ್ಸು ತುಂಬಾನೇ ಇಷ್ಟ ಆಯ್ತು ಇವತ್ತು. ಮಾನಸ ಕ್ಯೂಟ್ ಆಗಿ ಅಂಡ್ ಆಸ್ ಯೂಶುವಲ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ನಿಮ್ ಸ್ಕಿಟ್ ಅಲ್ಲಿ ಪ್ಲೇ ಮಾಡಿದಂತ ಸಾಂಗ್ ಆಗಿರ್ಬೋದು, ಆ ಲೈನ್ಸ್ ಆಗಿರ್ಬೋದು, ಇಟ್ ವಾಸ್ ವೆರಿ ಟಚಿಂಗ್. ತುಂಬಾನೇ ಕೇಳಕ್ಕೆ ಚಂದ ಅದು. ಅಂಡ್ ನಂಗೆ ತುಂಬಾನೇ ಇಷ್ಟ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗುರು ಸರ್, ನೀವಾದ್ರೂ ನನಗೆ ಹೇಳ್ಬೇಕಲ್ವಾ, ನಿನ್ ಪ್ರೀತಿ ಮಾಡೋ ಹುಡುಗ ಅಲ್ಲೇ ಪಕ್ಕದಲ್ಲೇ ಇದ್ದಾನೆ ನೋಡು ಅಂತ. ಒಂದ್ಸಲ ಹೇಳಿದ್ರು ನಾನು ನೋಡ್ಬಿಡ್ತಾ ಇದ್ದೆ. ನಾವು ಹೇಳಿದ್ವಿ, ನೀವು ಎಲ್ಲಿ ಕೇಳುತ್ತೆ ಹೇಳಿ? ಪ್ರೀತಿಯಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಸರ್. ಅಷ್ಟು ಮುಳುಗೋಗಿದ್ರೆ ಹೆಂಗೆ? ಫಸ್ಟ್ ಹೇಳೋದು ನಿಮ್ ಲವ್ಗಿಂತ ಹುಡುಗ ಅಪ್ಪ ಹುಡುಗಿ ಅಪ್ಪ ಇಬ್ರು ಸಾಕಾರ ಮಾಡಿದ್ದಾರೆ. ಇಬ್ಬರು ಸೂಪರ್ ಎಂಟ್ರಿ. ಕಮಿಂಗ್ ಟು ದ ಲವರ್ಸ್, ಇಬ್ರು ಸಾಕಾರ ಮಾಡಿದೀರಾ. ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಮದುವೆ ಆಗಿ ಸುಖವಾಗಿರಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕೆಲವೊಮ್ಮೆ ದೇವ್ರು ಕೆಲವನ್ ಕೊಡ್ಬೇಕು ಅಂದಾಗ ಇನ್ನು ಕೆಲವನ್ ಕಿತ್ಕೋತಾನಂತೆ. ಆ ಸತ್ಯ ಕಿತ್ಕೊಂಡಾಗ ಗೊತ್ತಾಗಲ್ಲ, ಅದು ಕಚ್ಕೊಂಡಾಗ್ಲೇ ಗೊತ್ತಾಗೋದು. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಈ ಸ್ಕಿಟ್ ನ ನೋಡ್ಕೊಂಡ್ ಬನ್ನಿ, ನಾನು ನಿಮ್ ಜೊತೆ ನೋಡ್ತೀನಿ. ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು
ಎಲ್ಲಾರು ಬದುಕಿದ್ದು ಸತ್ತೋರು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಡಿಜೆ. ಡಿಜೆ ಅಂದ್ರೆ ಎಲ್ರು ಅಡಿಚಕ್ ಡಿಚಕ್ ಡಿಚಕ್ ಅಂತ ಅನ್ಕೊಂಡಿರ್ತಾರೆ. ಡಿಜೆ ಅಂದ್ರೆ ಡಿಸ್ಕ್ ಜಾಕಿ ಅಂತ. ನಾನು ಈ ಮದುವೆಗೆ, ಫಂಕ್ಷನ್ಗೆ, ಪಾರ್ಟಿಗೆ ಜನ ಎಲ್ಲೆಲ್ಲಿ ಕುಡಿಬೇಕು ಅಂತ ಕುಣಿಬೇಕು ಅಂತ ಇರ್ತಾರೋ ಅಲ್ಲೆಲ್ಲ ಹೋಗಿ ಅವ್ರನ್ನ ಕುಣಿಸೋದೇ ನನ್ನ ಕೆಲಸ. ಸಂಜೆ 7 ಗಂಟೆ ಶುರು ಆಗೋದು ಅಷ್ಟೇ ಗ್ಯಾರಂಟಿ. ವಾಪಸ್ ಬರೋದು ಅಲ್ಲಿದ್ದವರೆಲ್ಲ ಕುಡುದು ಕುಣುದು ಕುಂತಲೆ ದಬ ಹಾಕೊಂಡ ಮೇಲೆ. ನಾನು ಒಂದು ಶೋಗೆ 1 ಲಕ್ಷ ರೂಪಾಯಿ ತಗೊಳ್ತೀನಿ. ಸೊ ದುಡ್ಡಿಗೆ ತಲೆ ಬಿಸಿ ಇಲ್ಲ. ತಿಂಗಳಿಗೆ ಒಂದು 3-4 ಫಾರಿನ್ ಟ್ರಿಪ್ ಮಾಡ್ತೀನಿ. ಸೊ ಶೋಕಿಗೂ ತಲೆ ಬಿಸಿ ಇಲ್ಲ. ಆದ್ರೂ ನನ್ನ ಲೈಫಲ್ಲಿ ನೆಮ್ಮದಿ ಇಲ್ಲ. ಯಾಕೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನೀವೇ ನೋಡ್ತಿರಲ್ಲ. ನನಗೆ ನಿದ್ದೆ ಬರ್ತಾ ಇದೆ, ನಾನು ಬರ್ಲಾ? ಕೌರವ ಕುಲ ಸುಂದರಿ ನಡು ನಿನ್ನ ನಡು ಬಿಡು ಚಿಂತೆ ಬಿಡು ಕೊಡು ಕಾಫಿ ಕೊಡು. ಇದೇನು ಇದಿಷ್ಟೊಂದು ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಾ? ಅತಿಥಿಗಳು ಬೇರೆ ಬಂದ್ಬಿಟ್ಟಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈ ಸಂಭ್ರಮ ನನ್ನ ಹೆಂಡತಿ ಏನಾದ್ರು ನೋಡ್ಬೇಕು, ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? 1 ನಿಮಿಷ. ಕಲ್ಮಿ ಲೇ ಕಲ್ಮಿ. ಓ ಇವಳು ಹಿಂಗ್ ಕರೆದ್ರೆ ಬರಲ್ಲ, ನಾಟಕದೊಳಲ್ವಾ? ಈಗ ಕರಿತೀನಿ ನೋಡಿ. ಕಲ್ಮಿ ಪ್ರಾಣ ಕಾಣ್ತಾ ಕಾಣ್ತಾ? ಪ್ರಾಣಕಾಂತ. ಓ ಪ್ರಾಣಕಾಂತ. ಕೊಡು ಕಾಪಿ ತಗೊಳ್ಳಿ. ಮಾತು ಸಾಕು, ಅಭ್ಯಾಸ ಶುರು ಮಾಡೋಣವೇ? ಆಗಲಿ ಪ್ರಭು. ಸರಿಯಾಗಿದೆ. ಚತುರ ನಾರಿ ಬಂದಳೋ ಸಿಂಗಾರಿ, ಚತುರ ನಾರಿ ಬಂದಳೋ ಸಿಂಗಾರಿ, ಮನದೊಳಗೆ ಸೇರಿ ಅಯ್ಯೋ ಒಂದೇ ಬಾರಿ ಪ್ರಾಣ ಹೋಯ್ತು ಹಾರಿ ಹಾರಿಗೆ. ಧಾಮ್ ಏ ಧಾಮ್ ಏ ಧಾಮ್ 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 ಅಂಡ್ರ್ ಅಂಬ್ರ್ ಮಾಯ್ಯೋ ಅಯ್ಯಮ್ಮ ಮಣ 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 ಬಲ 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 ರೇ ಬಲ 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 ರೇ ಬಲ 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 ರೇ. ಬರೀ ತಪ್ಪ ತಾಳ ಆಗ್ತಾ ಇದ್ಯಾ? ಬಲ 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 ರೇ ಅಂದಾಗ ತಾಳ ಬೀಳ್ಬೇಕು, ತಲೆ ಮೇಲೆ ಹೊಡೆದಂಗಿರ್ಬೇಕು. ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ಬೆಳಗ್ಗೆ ಎದ್ದು ನಿನ್ನ ಗಿರಣಿ ಗ್ರಾಮಪ್ಪವನ್ನ ಶುರು ಮಾಡಬೇಡ ಅಂತ. ಇವತ್ತು ರಾತ್ರಿ 8 ಗಂಟೆಗೆ ನನ್ನ ನಾಟಕ ಪ್ರದರ್ಶನ ಇದೆ. ಅದನ್ನ ನೋಡೋಕೆ ಜನ ನಾ ಮುಂದು ತಾ ಮುಂದು ಅಂತ ಲಕ್ಷಾಂತರ ಜನ ಬರ್ತಾರೆ. ಬೇಕಾದ್ರೆ ನೀನು ದೂರದಿಂದ ನಿಂತು ನೋಡು. ಹೇ ತಾಂಡೀವ, ಲಕ್ಷಕ್ಕೆ 0 ಗೊತ್ತಾ? ಗೊತ್ತಿಲ್ದಲ್ಲ ಏನು? ಎಷ್ಟೇ? 5. ನಿನ್ನ ಶೋ ನೋಡಕ್ ಅಷ್ಟೇ ಜನ ಬರೋದು. ಬೇಕಾದ್ರೆ ಬರೆದು ಕೊಡ್ತೀನಿ. ಸೂರಿ, ನೀನು ನನಗೆ ಅವನಾಮ ಮಾಡಿದ್ರೆ ಸಹಿಸ್ಕೊಂತಿದ್ದೆ. ನೀನು ನನ್ನ ಕಲೆಗೆ ಅವನಾಮ ಮಾಡ್ತಾ ಇದೀಯಾ, ಒಬ್ಬ ಕಲಾವಿದನಿಗೆ ಅವನಾಮ ಮಾಡ್ತಾ ಇದೀಯಾ, ಒಬ್ಬ ಸಂಗೀತಗಾರನಿಗೆ ಅವನಾಮ ಮಾಡ್ತಾ ಇದೀಯಾ. ಏನು ಅಂದ್ರೆ ಅದು ಅವನಾಮ ಅಲ್ಲ, ಅವಮಾನ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ನಾಲಿಗೆಗೆ ತುರ್ಕೆ ಸೊಪ್ಪು ಹಾಕಿ ತಿಕ್ಕ. ಲೇ, ಮೊದಲು ಕನ್ನಡ ನಟ್ಟಗ್ ಮಾತಾಡೋದ್ ಕಲಿಯೋ. ನೀನ್ ನಡಿಮ ಒಳಿಕೆ, ನಡಿಮ ಒಳಿಕೆ. ಓ ಬಂದು ಬಿಟ್ಲು ಪಾಪ. ಯಾವ ಜನ್ಮದಲ್ಲಿ ಯಾರು ಆಡುವಾಗ ಮೈ ಕಿತ್ಕೊಂಡಿದ್ಲು ಏನೋ, ಈ ಜನ್ಮದಲ್ಲಿ ಇವನು ಬಸನೆಗೆ ತಾಳ ಆಗ್ತಾವಳೆ ಆ ಅಮ್ಮ. ಅವಳ ಹೆಸರು ಆ ಅಮ್ಮ ಅಲ್ಲ, ಕಲ್ಮಿ ಅಂತ. ಸಂಬಡಿ ಪ್ಲೀಸ್ ಕಿಲ್ ಮಿ. ಏನೋ ಬೈದೆ, ಏನೇ ಬೈಯೋದಾದ್ರೂ ಕನ್ನಡದಲ್ಲಿ ಬೈಯೋ. ಕನ್ನಡದ ಬಗ್ಗೆ ಇಷ್ಟುದ್ದ ಪಾಠ ಕೊಡ್ತಿದ್ದೆ. ಹೌದು, ಏನು ನೀನು ಕನ್ನಡದಲ್ಲಿ ದೊಡ್ಡ ಪಂಟನ? ಪಂಟ ಅಲ್ಲ, ಕನ್ನಡದ ಕಂದ. ಓಹೋ, ಹಾಗಾದ್ರೆ ನಾನ್ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಆಯ್ತು ಕೇಳಮ್ಮ. ಈ ಗಾಳಿಪಟ ಎಷ್ಟೇ ದೂರ ಹೋದ್ರು ದಾರ ನಮ್ ಕೈಯಲ್ಲೇ ಇರುತ್ತೆ. ಇದೇ ತರ ಇನ್ನೊಂದು ಉದಾಹರಣೆ ಕೊಡು. ಸೂಸು ಎಷ್ಟೇ ದೂರ ಒಯ್ದ್ರು ಇನ್ನು ನನ್ನ ಕೈಲಿ ನಿನ್ ಟಾರ್ಚರ್ ಸಹಿಸಳಕ್ ಆಗಲ್ಲ. ಇಲ್ಲಿ ನೀನ್ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ಇವತ್ತೇ ಓನರ್ ಫೋನ್ ಮಾಡಿ ಹೇಳ್ತೇನೆ ನಾನು. ಓನರ್ಗೆ ಏನೋ ಫೋನ್ ಮಾಡ್ತೀಯಾ? ಅವನು ನನ್ನ ಶೆಡ್ಕ. ಹೌದಾ? ಹಂಗಾದ್ರೆ ಅವ್ನು ನೀನೇ ಹಿಡ್ಕ, ನಾನೇ ಮನೆ ಖಾಲಿ ಮಾಡ್ತೇನೆ ತಡಕ. ಹೋಗೋದಕ್ಕೂ ಮುಂಚೆ ಕೀನ ಕಿಟಕಿ ಹತ್ರ ಇಟ್ಟು ಹೋಗು. ಆಯ್ತು, ಅಲ್ಲೇ ಇಡ್ತೀನಿ. ಲೇ, ನನ್ನ ಜೀವಮಾನ ನಿನ್ ಕಣ್ಣಿಗೆ ಕಾಣಿಸ್ಕೊಬೇಡ. ಅಕಸ್ಮಾತ್ ಕಾಣಿಸ್ಕೊಂಡು ಸಾಯಿಸ್ಬಿಡ್ತೀನಿ. ಲೊಕೇಶನ್ ಶಿಫ್ಟ್. ನೇಸರ ಬಂದ ನಿನ್ನ ನೇಸರ ಬಂದ,
ಪ್ರೇಯಸಿ ಇರದ ಬಾಳು ಬೇಸರ ಎಂದ. ಗುಡ್ ಮಾರ್ನಿಂಗ್ ಗುರು ಸರ್. ಹೊಸ ಮನೆ ಅಪ್ಪ, ನಿನ್ನೆ ಸಾಯಂಕಾಲ ಮಲಗದನ್ ಇವಾಗಲೇ ಕಣ್ಣು ಬಿಟ್ಟಿದ್ದು. ಈ ತರ ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟೋ ಶತಮಾನಗಳ ಆಗೋದ್ವೇನೋ ಅನ್ನೋ ತರ ಫೀಲಿಂಗ್ ಸರ್. ಏನಿದೇನಿದು ಮುಂಜಾನೆ ಮಂಜಿನ ಹನಿ ಇದು. ಎದೆಯಲ್ಲಿ ಹಂಸಲೇಖ ಅವರ ಟ್ಯೂನು ಓಡ್ತಾ ಇದೆ. ತಲೆಯಲ್ಲಿ ಕಲ್ಯಾಣ ಅವರ ಸಾಹಿತ್ಯ ಓಡ್ತಾ ಇದೆ. ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತೆ ನನ್ನ ಮರೆತು ಕೂಡ ಮರೆಯಲಾರೆನ ನಿನ್ನ. ರಿಮಿಕ್ಸ್ ಮಾಡದೆ ಬೇಡ ಅನ್ನುವಷ್ಟು ಮುದ್ದಾಗಿರೋ ಹಾಡಿದ್ದಂಗಿದ್ದಾಳೆ. ಯಾರು ಗುರು ಇವಳು? ಹೋಗ್ತಾವಳೆ. ಪೇಪರ್ ಕೊಡಿ. ಅಯ್ಯೋ, ನಾನ್ ನಮ್ಮನೆ ಪೇಪರ್ ತರ್ಸ್ಕೊಳಲ್ವಲ್ಲ. ಯಾರ್ ಕರ್ದಿದ್ದು? ನಾನೇ. ಯಾರ್ ನೀವು? ನಿಮ್ ಲೈಫಿಗೆ ಹೊಸದಾಗಿ ಬಂದಿರೋ ನೆಂಟ. ಅಂದ್ರೆ ನಿಮ್ ಪಕ್ಕದ ಮನೆಗೆ ಹೊಸದಾಗಿ ಬಂದಿರೋ ನೇಬರ್. ಓ ಹಾಯ್. 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 ಐ ಲವ್ ಯು. ಏನಂದ್ರಿ? ಸಿನಿಮಾ ನೋಡಿದ್ರಾ? ಹಾ. ಸಖತ್ತಾಗಿದೆ ಅಲ್ವಾ? ಸೂಪರ್. ನಿಮಗೆ ನಿಮ್ ಬಗ್ಗೆನೇ ನಿಮ್ಗೆ ಗೊತ್ತಿಲ್ದಿರೋ ಒಂದು ಸತ್ಯ ಹೇಳ. ನೀವು ಹೇಳಿ, ಸತ್ಯನೋ ಇಲ್ವಾ ಅಂತ ನಾನೇ ಆಮೇಲೆ ಹೇಳ್ತೀನಿ. ಹಾ. 4 ವರ್ಷಕ್ಕೊಂದ್ಸಲ ಫೆಬ್ರವರಿ ತಿಂಗಳಲ್ಲಿ ಒಂದ್ ಎಕ್ಸ್ಟ್ರಾ ದಿನ ಬರುತ್ತಲ್ಲ, ಆವತ್ತು ಬ್ರಹ್ಮ ಫ್ರೀ ಮಾಡ್ಕೊಂಡು ಒಂದು ಗೊಂಬೆ ಕೆತ್ತಿದ್ನಂತೆ. ಓಹೋ, ಅದು ನೀವೇ ಅಂತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಪ್ರಪಂಚದಲ್ಲಿ ಬೀದಿ ನಾಯಿ ಬೊಗಳೋದನ್ನ, ಪಡ್ಡೆ ಹುಡುಗರು ಹೊಗಳೋದನ್ನ ಸೇರಿಸ ತಗೋಬಾರ್ದಂತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಮ್ಮದೇ ಅದೇ ಉಮ್ಮಕ ಚುಮ್ಮಕ 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 ಅಮ್ಮದೇ ಅದೇ. ನೋ ರೆಸ್ಪಾನ್ಸ್. ಓ ಗಂಡ್ಸು ಅಣ್ಣ ಅಣ್ಣಾದೇ ಅದೇ ಉಣ್ಣಕ ತಿನ್ನಕ ತಿನ್ನಕ ಉಣ್ಣಕ ಅಣ್ಣಾದೇ ಅದೇ ಅದೇ. ಅಣ್ಣ ಊಟ ಮಾಡ್ದೆ 1 ವಾರ ಆಯ್ತಣ್ಣ. ಊಟ ಇದ್ರೆ ಕಣ. ಲೇ, ನೀವ್ ಊಟ ಮಾಡದೆ 1 ವಾರ ಆಗಿದ್ರೆ ನೀನು ಭಿಕ್ಷೆ ಬೇಡ್ತಿರ್ಲಿಲ್ಲ, ಸತ್ತೋಗಿರ್ತಾ ಇದ್ದೆ. ಇನ್ನು 90s ಡೈಲಾಗ್ ಹೇಳ್ಕೊಂಡು ಯಾಕೋ ಭಿಕ್ಷೆ ಬೇಡ್ತೀರಾ? ಹುಡುಗಿ ಮುಂದೆ ಭಿಕ್ಷೆ ಹಾಕಿದ್ರೆ ಹುಡುಗಿ ಫಿಟ್ ಆಗ್ತಾಳೆ ಅನ್ನೋ ಕಾಮನ್ ಸೆನ್ಸು ಬೇಡ್ವಾ? ನನಗೇನು ಬೇಕಾಗಿಲ್ಲ, ಹೋಗು. ಈ ಜನ್ಮದಲ್ಲಿ ನಿಂಗೆ ಹುಡುಗಿ ಸಿಕ್ತಂಗೆ. ಬನ್ನಿ ಇಲ್ಲಿ. ಬಂದೆ. ಭಿಕ್ಷೆ ಹಾಕೋಕ್ಕೂ ಯೋಗ್ಯತೆ ಅನ್ನೋದೊಂದು ಬೇಕಪ್ಪ. ನೀನ್ ತಗೋ, ಆರಾಮಾಗಿ ಊಟ ಮಾಡಿ ಆರಾಮಾಗಿರು. ಅವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಕೆಲವ್ರಿಗೆ ಹುಡುಗಿರನ್ನ ಚುಡಾಯಿಸಕ್ಕಷ್ಟೇ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಸಹಾಯ ಮಾಡುವಷ್ಟು ಮಾನವೀಯತೆ ಇರಲ್ಲ. ವಾರ್ರೆ ಮೇರವಾಂಗಿ ಬಾತ್. ನೀನು ಕ್ಯೂಟ್ ಆಗಿರೋ ದಾಸವಾಳ ಅಂತ ಅನ್ಕೊಂಡಿದ್ದೆ, ಆದ್ರೆ ಕಾಳು ತಿನ್ನೋ ಪಾರಿವಾಳ ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ಹೆಸರು? ಶಾಟ್ ಅಪ್. ಈ ತರನೇ ಹೆಸರಿರುತ್ತಾ? ಮೇಡಮ್, ಟಿವಿಯಲ್ಲಿ ಬರೋ ರೂಪ ನೀವೇನಾ? ಅಲ್ಲ, ನಾನ್ ಕುಮುದ. ಪಾರಿವಾಳ ಕಾಳು ತಿಂತಾ ಇದೆ, ಇನ್ನೇನೇ ಇದ್ರು ಡಿಜೆ ಸೂರಿ ವೆಡ್ಸ್ ಕುಮುದ ಫಿಕ್ಸ್. ಕಾಲ್ ಮುಗಿತೀನಿ. ಒಂದೇ ಒಂದು ಊಟ ಇದ್ರೆ ಕೊಡಪ್ಪ. 1 ನಿಮಿಷ ಇರಮ್ಮ, ಬಂದೆ. ಹಾಳಾದ ಬಿಸಿಲು ಬೇರೆ ನೆತ್ತಿ ಮೇಲೆ ಸುಡ್ತಾ ಇದೆ. ಥು, ಇನ್ನು ಈ ಹಾಳಾದ ಜೀವನ ಯಾಕಾದ್ರೂ ಭೂಮಿ ಮೇಲೆ ಇರ್ತಿದ್ಯಾ ನೀನು? ಅಮ್ಮ ತಗೊಳ್ಳಿ, ತಿನ್ನಿ, ಆರಾಮಾಗಿ ತಿನ್ನಿ. ಇದ್ಯಾಕಮ್ಮ ಪೂರ್ತಿ ಆರಾಮಾಗಿ ತಿನ್ನಿ. ಇಲ್ಲಪ್ಪ, ಮನೇಲಿ ನನ್ ಮಗ ಇದ್ದಾನೆ. ನಾನ್ ಹಸ್ಕೊಂಡ್ ಸತ್ರ ಪರವಾಗಿಲ್ಲ, ಆದ್ರೆ ನನ್ ಮಗನ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು, ಹೊಟ್ಟೆ ತುಂಬಾ ಹಾಕ್ಬೇಕು. ನಾನ್ ಬರ್ಲಾ? 1 ನಿಮಿಷ ಇಟ್ಕೊಳ್ಳಿ, ಕಷ್ಟ ಕಾಲಕ್ಕೆ ಬೇಕಾಗತ್ತೆ, ಇಟ್ಕೊಳ್ಳಿ. ಅಯ್ಯೋ, ನೀನು 100 ಕಾಲ ಚೆನ್ನಾಗ್ ಬಾಳಪ್ಪ. ಯಾರ ಹೆತ್ ಮಗನೋ ಏನೋ. ಎಕ್ಸ್ಕ್ಯೂಸ್ ಮೀ. ಅಲ್ಲ, ಆವಾಗ ಬಂದವನು ಭಿಕ್ಷುಕನೇ, ಇವಾಗ ಬಂದಿರೋಳು ಭಿಕ್ಷುಕಿನೇ. ಅವನಿಗೆ ಮಾತ್ರ ಬೈದ್ ಕಳ್ಸಿದ್ರಿ, ಇವಳಿಗೆ ಯಾಕೆ ಸಹಾಯ ಮಾಡಿದ್ರಿ? ಆವಾಗ ಬಂದವನು ಕೆಲಸ ಮಾಡಕ್ಕೆ ಮನಸ್ಸಿಲ್ದೆ ಈಸಿಯಾಗಿ ಹೊಟ್ಟೆ ತುಂಬ್ಕೋಬೇಕು ಅಂತ ಭಿಕ್ಷೆ ಬೇಡವನು. ಇವಾಗ ಬಂದವರು ಮೈಯಲ್ಲಿರೋ ಶಕ್ತಿ ಎಲ್ಲ ಮುಗಿದೋಗಿದ್ರು, ಮನೇಲಿರೋ ಮಗನಿಗೆ ಊಟ ಹಾಕ್ಬೇಕು ಅಂತ ಭಿಕ್ಷೆ ಬೇಡೋರು. ತೋಳಲ್ಲಿ ಶಕ್ತಿ ಇದ್ದು ತಲೆಯಲ್ಲಿ ಬುದ್ಧಿ ಇದ್ರು ಕೆಲಸ ಮಾಡದೆ ಪೋಲಿ ಆಗಲು ಇಂಥ ಕಿತ್ತೋದ್ ನನ್ನ ಮಕ್ಕಳಿಂದನೇ ಇವತ್ತು ಇಂಥ ತಾಯಂದ್ರಿಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿರೋದು.
ಇಂಥ ಕಿತ್ತೋದ್ ನನ್ನ ಮಕ್ಕಳನ್ನ ನಡು ರೋಡಲ್ಲಿ ನಿಲ್ಲಿಸಿ ಗುಂಡಿಟ್ಟು ಸಾಯಿಸ್ಬೇಕು. ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ನನಗ್ ಗೊತ್ತೇ ಆಗಿಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ. ಇವ್ರೆ, ನಿಮ್ ಹೆಸರು? ಸೂರಿ, DJ ಸೂರಿ. ಹಿಂದೆ ಒಂದ್ ಹೆಸರಿತ್ತು, RX ಸೂರಿ. ಸೂರಿ, ಸೂರಿ, ಐ ಆಮ್ ಸಾರಿ. ನಾನ್ ನಿಮ್ಮನ್ನ ತಪ್ಕೊಂಡಿದ್ದೆ, ತಪ್ಪಾಗಿ ತಿಳ್ಕೊಂಡಿದ್ದೆ. ನೀವು ಆವಾಗ್ಲೇ ಏನೋ ಕೇಳಿದ್ರಲ್ಲ, ಏನು? ಅದೇ ಸಿನಿಮಾ ಹೆಸರು? ಐ ಲವ್ ಯು. ಅದ್ರದ್ದು 2ನೇ ಭಾಗ ಬರ್ತಾ ಇದೆ. ಟೈಟಲ್ ಏನ್ ಗೊತ್ತಾ? ಏನು? ಐ ಲವ್ ಯು ಟು. ತಂಗಿ ಕುಮುದ, ಕುಮುದ. ಹೇ ಹೇ, ಯಾರ ಇವನು? ಇವ್ರನ್ನೇ ನಾನ್ ಮದ್ವೆ ಆಗ್ಬೇಕು ಅನ್ಕೊಂಡಿರೋದು. ಸೂರಿ, ಇವ್ರೇ ನಮ್ಮ ಅಕ್ಕ ಬಾವ. ನಿನ್ನೆ ರಾತ್ರಿ ಅಷ್ಟೇ ಬಂದ್ರು. ಕುಮುದ, ನಮ್ಮಿಬ್ರದ್ದು ಮದ್ವೆ ಆಗಲ್ಲ ಕಣೆ. ಯಾಕೆ? ನಿಮ್ಮ ಅಕ್ಕ ಭಾವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಇದೆ. ಅಂದ್ರೆ ಮುಂಚೆ ಗೊತ್ತಾ? ಗೊತ್ತಾ? ಇವನನ್ನ ಕತ್ತರಿಸಾಕ್ಬೇಕು ಅನ್ನೋಷ್ಟು ಕೋಪ ಇದೆ ನನಗೆ. ಲೇ, ನಿನ್ನನ್ನ ಬೇಕಾದ್ರೆ ನೀರಿಲ್ದಿರ ಮೋರಿಗೆ ತಳ್ಳಿ ಮೀನು ಮೊಸಳೆ ಹತ್ರ ಕಚ್ಚಿಸಿ ಸಾಯಿಸ್ತೀನಿ ಹೊರತು ಈ ನನ್ನ ಮಗ ಮಾತ್ರ ಕೊಟ್ಟು ಮದುವೆ ಮಾಡಲ್ಲ ಕಣಿ. ಮುಚ್ಚಿರಿ ಬಾಯಿಯನ್ನು. ನನ್ನ ತಂಗಿಯನ್ನು ಮೋರ್ಗೆ ತಳ್ಳುವುದಕ್ಕೆ ನೀವು ಯಾರು? ನೀವೇನು ಉತ್ತಿರೇ, ಬಿತ್ತಿರೇ, ಎತ್ತಿರೇ, ಬಾಯಿಗೆ ತುತ್ತಿಟ್ಟಿರೇ ಅಥವಾ ಚಿಕ್ಕ ವಯಸ್ಸಿನಲ್ಲಿ ತೊಳೆತಿರೇ? ತಂಗಿ ಕುಮುದ, ನೋಡು, ಸೂರಿ ತುಂಬಾ ಒಳ್ಳೆಯ ಯುವಕ. ನಮ್ಮಿಂದ ಅವನಿಗೆ ತೊಂದರೆಯಾಗಿದೆ ವಿನಃ ಅವನಿಂದ ನಮಗೆ ಎಳ್ಳಷ್ಟು ತೊಂದರೆಯಾಗಿಲ್ಲ. ಅವನು ಸ್ವಾಭಿಮಾನಿ, ಸ್ವಾವಲಂಬಿ, ಸಾಯೋ ತನಕ ಸಂತೋಷವಾಗಿ ನೋಡಿಕೊಳ್ಳುವ ಎಲ್ಲ ಅರ್ಹತೆಯೂ ಅವನಿಗಿದೆ. ನಾನು ನಿಮ್ಮಕ್ಕ ಕಮಲಿ ಹೇಳುತ್ತಿದ್ದೇನೆ, ನಾನು ನಿಮ್ಮಿಬ್ಬರ ವಿವಾಹವನ್ನು ಮಾಡಿಸುತ್ತೇನೆ. ಇಲ್ಲಿ ನಾನು ಹೇಳಿದ್ದೆ ಮಾತು. ಸೂರಿ, ಅಂತೂ ಇಂತೂ ಹ್ಯಾಪಿ ಎಂಡಿಂಗ್ ಆಯ್ತು. ನಾನು ನಿನ್ನತ್ರ ಏನೋ ಒಂದ್ ಕೇಳಲಾ? ಅಯ್ಯೋ, ಇನ್ಮೇಲೆ ನಂದು ನಿಂದು ಎಲ್ಲ ಒಂದು. ನಿನ್ಗೇನ್ ಬೇಕು ಕೇಳು ಇಂದು. ನಾವಿಬ್ರು ಇನ್ಮೇಲೆ ಹೇಗಿದ್ರು ಇದೇ ಮನೇಲಿ ಇರ್ತೀವಲ್ಲ, ಅಕ್ಕ ಬಾವ ಆ ಮನೇಲಿ ಇರ್ತಾರೆ. ಗುರೂಜಿ, ನಮ್ ನಾಟಕ ಪ್ರದರ್ಶನ ನಿಮ್ ಮನ್ಸಿಗೆ ಎಷ್ಟು ಇಷ್ಟ ಆಯ್ತು? ಚೆನ್ನಾಗಿದೆ ಆಕ್ಚುಲಿ. ಹರ್ಷಿಕಾ, ನೀನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಡ್ರಾಮಾ ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕಾಂಟ್ರಾಸ್ಟ್ ವರ, ಅಮೇಸಿಂಗ್ ಪರ್ಫಾರ್ಮೆನ್ಸ್ ವರ, ವೆರಿ ಗುಡ್. ಐ ಥಿಂಕ್ 3 ಹುಡುಗಿಯರು, ಮಲ್ಲಿಕಾ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಸರ್. ಗುಡ್, ಚೆನ್ನಾಗಿತ್ತು. ಮದುವೆಯಾಗಿ ಸುಖವಾಗಿರಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ರಚಿ ಮ್ಯಾಮ್, ಹೇಗನ್ನಿಸ್ತು ಮ್ಯಾಮ್ ನಮ್ ಸ್ಕಿಟ್ಟು? ಆ ಸೂರಿ ಅದು ಬ್ಯಾಕ್ ಸ್ಟೇಜ್ ಅಲ್ಲಿ ಅಲ್ಟಿಮೇಟು. ಈ ಸೂರಿ ಫ್ರಂಟ್ ಸ್ಟೇಜ್ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಯಂಕರ. ಅಂಡ್ ಮಲ್ಲಿಕಾ, ವೆರಿ ಸ್ಮಾರ್ಟ್ ಯು ಆರ್ ಮಲ್ಲಿಕಾ, ವೆರಿ ವೆರಿ ಸ್ಮಾರ್ಟ್. ಅಂಡ್ ಹರ್ಷಿತಾ ಈ ಗೆಟಬಲ್ ಮುದ್ದ ಕಾಣಿಸಿದಿರ ಹರ್ಷಿತಾ ನೀವು. ಆಮೇಲೆ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಶಿವು ತುಂಬಾ ಚೆನ್ನಾಗಿ ಮಾಡ್ದೆ ಕಣೋ ಈ ಪಾತ್ರ. ವೆರಿ ನೈಸ್. ಅಂಡ್ ವರ ವೆರಿ ನೈಸ್ ಡಾ ವರ, ಅದ್ಭುತ. ಈ ಸ್ಕಿಟ್ ಅಲ್ಲಿ ಲವ್ ಇತ್ತು, ಇಮೋಷನ್ಸ್ ಇತ್ತು, ಕಾಮಿಡಿ ಇತ್ತು, ಒಂಥರ ಯಾವ್ದೋ ಒಂದು ಕಮರ್ಷಿಯಲ್ ಸಿನಿಮಾ ತರ ಇತ್ತು ಈ ಒಂದು ಸ್ಕಿಟ್. ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಅಯ್ಯಯ್ಯ, ಅವ್ರು ಹಂಗ್ ನಗಿಸ್ತಾರೆ, ಇವ್ರು ಹಿಂಗ್ ನಗಿಸ್ತಾರೆ. ಹೆಂಗ್ ಅಂತ ಎಷ್ಟು ಅಂತ ನಾನು ನಗಲಿ. ಅಯ್ಯಯ್ಯ ಡಾಕ್ಟ್ರೆ, ನೀವಳೆ ಅಂತ ನಗ್ತಾ ಕೂತಿದಿರಲ್ಲ, ಅಲ್ಲಿ ಕ್ಲಿನಿಕ್ ಹತ್ರ ಪೇಷಂಟ್ಗಳು ಲೈನ್ ನಿಂತ್ಕೊಂಡು ಲಾಠಿ ಚಾರ್ಜ್ ಆಗ್ತಾ ಇದ್ದಾರೆ. ಬನ್ನಿ ಬೇಗ. ಲಾಠಿ ಚಾರ್ಜ್? ಅಯ್ಯೋ, ನಾನು ಹೋಗಿರ್ತೀನಿ, ನೀವು ಬನ್ನಿ. ಮಜಾ ನೋಡ್ಕೊಡ್ತೀನಿ. ಹೌದು, ನೀವೇನ್ ತಲೆ ಕೆಡ್ಸ್ಕೊಬಿಡಿ. ಈಗ ಇಲ್ಲಿಂದ ಮುತ್ತೈದೆ ನಗರ ಕ್ಲಿನಿಕ್ ಹೋಗಿರ್ತೀನಿ, ಅಲ್ಲಿಗೆ ಬಂದ್ಬಿಡಿ. ನಾಳೆ ರಾತ್ರಿ ತಿರ್ಗಾ ಇಲ್ಲೇ ಸಿಗ್ತೀನಿ. ಮಜಾ ಇರೋದೇ ಈ ಮಜಾ ಭಾರತದಲ್ಲಿ, ಅದಕ್ಕೆ.